ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಹೇಗಿದ್ದೀರಾ? ಸೊ ನಾನು ಆರಾಮಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಈ ಮೂಲಕ. ಸ್ವಲ್ಪ ಲೇಟ್ ಆಗುತ್ತೆ. ಸೊ ಮತ್ತು ಇನ್ನೊಂದು ಸಲ ಅಂದರೆ ಲೇಟ್ ಆಗೋದು ಅಂದರೆ ಯಾವ ಥರ ಅಂದರೆ ಒಂದು ತಿಂಗಳಾಗೋದು, ಇಲ್ಲ 2 ತಿಂಗಳಾಗೋದು ಈ ಥರ. ಇಲ್ಲಾಂದರೆ ಟೈಮ್ ಅಂದರೆ ಬೇರೆ ಬೇರೆ ಟೈಮ್. ಇವಾಗ ನನಗೆ ಒಂದು 10ಗೆ ಆಯಿತು ಅಂದರೆ ದಿಸ್ ಮಂತ್ 10ಗೆ ಆಯಿತು ಅಂದರೆ ನೆಕ್ಸ್ಟ್ ಮಂತ್ ನನಗೆ 20ಗೆ ಆಗೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಅದು ಏನಕ್ಕೆ ಅಂತ ನಾನು ಇವಾಗ ಅದ್ರ ಬಗ್ಗೆ ಹೇಳಲಿಕ್ಕೆ ಅಂತ ವೀಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಿದ್ದೆ ದಯವಿಟ್ಟು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ. ಸೊ ಫ್ರೆಂಡ್ಸ್, ಏನಂದರೆ ಯಾಕೆ ನಮಗೆ ಈ ಥರ ಪೀರಿಯಡ್ಸ್ ಬಗ್ಗೆ ಈ ಥರ ಆಗ್ತಾಯಿದೆ ಅಂತ ಹೇಳಿದರೆ, ಒಂದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋದ್ರಿಂದ ಈ ಥರ ಆಗುತ್ತೆ, ಓಕೆನಾ. ಸೊ ಇನ್ನೊಂದು ನಾವು ಫುಡ್ ತಗೊಳ್ತೀವಲ್ಲ ಅದರಿಂದನೂ ಈ ಥರ ಆಗುತ್ತೆ, ಓಕೆನಾ. ಅಂದರೆ ಲೇಟಾಗಿ ಪೀರಿಯಡ್ಸ್ ಆಗೋದು, ಅಂದರೆ ಲೇಟಾಗಿ ಪೀರಿಯಡ್ಸ್ ಆಗೋದು, ಮತ್ತು ಟೈಮ್ ಕರೆಕ್ಟಾಗಿ ಡೇಟ್ ಆ ಕಡೆ ಆಗಿ ಪೀರಿಯಡ್ಸ್ ಆಗುವಂಥದ್ದು, ಈ ಥರ ಆಗುವ ಚಾನ್ಸಸ್ ಇರುತ್ತೆ, ಓಕೆನಾ. ಒಂದು ನಮ್ಮ ಫುಡ್ಡಿಂದ, ಮತ್ತು ಇನ್ನೊಂದು ಥೈರಾಯ್ಡ್ PCOD ಅಂತ ಏನು ಹೇಳ್ತೀವಿ, ಸೊ ಅದರಿಂದನೂ ಈ ಥರ ಆಗುತ್ತೆ, ಓಕೆನಾ. ಮತ್ತು ಜಾಸ್ತಿ ಫ್ಯಾಟ್ ಇದ್ದರೆ, ದಪ್ಪ ಇದ್ದರೆ ಕೂಡ ನಮಗೆ ಆ ಥರ ಆಗುತ್ತೆ. ಸೊ ಟೈಮ್ಗೆ ನಮಗೆ ಪೀರಿಯಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಅದಾದಮೇಲೆ ಮತ್ತು ನಮ್ಮ ಲೈಫ್ ಸ್ಟೈಲ್ ಏನು ಅಂದರೆ ಈ ಥರ ತಿನ್ನಬೇಕು, ಈ ಥರ ಫುಡ್ ತಿನ್ನಬೇಕು, ಆ ಥರ ಫುಡ್ ತಿನ್ನಬೇಕು, ಕರೆಕ್ಟಾಗಿ ಫುಡ್ ತಗೊಳ್ಳಲ್ಲ ನಾವು. ಇವಾಗ ನಾನು ಮಾರ್ನಿಂಗ್ ಇವಾಗ ಕರೆಕ್ಟಾಗಿ ಟೈಮ್ ಅಂದರೆ ಮಾರ್ನಿಂಗ್ 8 o'clock ಒಳಗಡೆ ನಮಗೆ ಫುಡ್ ತೊಗೊಂಡ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಅದೇ ಥರನೇ ಮಧ್ಯಾಹ್ನ 12:30, 12:30, 12 o'clock, 1 o'clock ಒಳಗಡೆ ನಮ್ಮ ಫುಡ್ ಏನಿದೆ ನಾವು ಅದನ್ನ ಲಂಚ್ನ ನಾವು ತೊಗೊಂಡ್ರೆ ಅದು ನಮಗೆ ಹೆಲ್ತಿಗೆ ಒಳ್ಳೆಯದು. ಮತ್ತು ಈವ್ನಿಂಗ್ ಸಂಜೆ ರಾತ್ರಿ ಟೈಮಲ್ಲಿ ನಾವು 8 ಗಂಟೆ ಒಳಗಡೆ, 9 ಗಂಟೆ, 8 ಗಂಟೆ, 9 ಗಂಟೆ ಒಳಗಡೆ ನಾವು ಫುಡ್ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಈ ಥರ ನಮಗೆ ನಮ್ಮ ಫುಡ್ಡದು ಟೈಮಿಂಗ್ ಈ ಥರ ಇದೆ. ಬಟ್ ನಾವು ಇಷ್ಟು ಬ್ಯುಸಿ ಇರ್ತೀವಲ್ವಾ, ಈ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವರ್ಕಿಗೆ ಹೋಗೋದು, ಸೊ ಈ ಥರ ಎಲ್ಲ ಇರುತ್ತೆ ನಮಗೆ. ಸೊ ಹಾಗಾಗಿ ಕರೆಕ್ಟಾಗಿ ಫುಡ್ ತಗೊಳ್ಳೋಕ್ಕಾಗಲ್ಲ ಯಾರಿಗೂ. ಸೊ ಹಾಗಾಗಿ ಮನೇಲಿರುವ ಲೇಡೀಸ್ಗಳಿಗೆ ನಾನು ಹೇಳ್ತಾಯಿಲ್ಲ, ನಮ್ಮಂಥ ಲೇಡೀಸ್ಗಳಿಗೆ ನಾನು ಇವಾಗ ಹೇಳ್ತಾ ಇರೋದು. ಆ ಥರ ಇರುವಾಗ ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಪೀರಿಯಡ್ಸ್ ಬಂದಾಗನೂ ಅಷ್ಟೇ ನೋವು ತುಂಬ ಜಾಸ್ತಿ ಇರುತ್ತೆ. ಅದು ನೋವು ಆ ಥರ ಕಡಿಮೆ ಆಗಲಿಕ್ಕೆ ಇರುವಂಥದ್ದು ನನ್ನ ಹತ್ರ ಮೆಡಿಷನ್ ಅಂದರೆ ಮನೆಮದ್ದು ಇದೆ ನನ್ನ ಹತ್ರ. ಸೊ ಅದ್ರ ಬಗ್ಗೆನೂ ನಾನು ಓಕೆ ಅಂತ ಹೇಳಿದ್ರೆ, ನೀವು ಮಾಡಿ ಅಂತ ಹೇಳಿದ್ರೆ ನಾನು ಖಂಡಿತ ಅದ್ರ ಬಗ್ಗೆನೂ ನಾನು ಅದು ವೀಡಿಯೋನ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಇವಾಗ ನಾನು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರುತ್ತಲ್ಲ ನಮ್ಮ ಲೇಡೀಸ್ಗಳಿಗೆ, ಸೊ ಅದಕ್ಕೋಸ್ಕರ ನಾನು ಮನೆಮದ್ದು ಯಾವ ಥರ ಮನೇಲೇ ನಾವು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ನಾವು ಯಾವ ಥರ ರೆಗ್ಯುಲರ್ ಆಗಿ ನಮಗೆ ಪೀರಿಯಡ್ಸ್ ಆಗುವ ಥರ, ಮತ್ತು ತಿಂಗಳು ನಾವು ಮಂತ್ ನಾವು ಕರೆಕ್ಟಾಗಿ ಆ ಟೈಮಿಗೆ ಡೇಟ್ ವೈಸ್ ಆಗಿ ಕರೆಕ್ಟಾಗಿ ನಮಗೆ ಮಂತ್ಲಿ ಪೀರಿಯಡ್ಸ್ ಆಗುವ ಥರ ನಮ್ಮ ಲೇಡೀಸ್ಗೆ ಅಂತ ಹೇಳಿ ನಾನು ಇವಾಗ ಹೋಮ್ ರೆಮಿಡಿ ತಂದೆ. ಸೊ ತುಂಬಾ ಈಸಿ ಇದೆ, ಚೆನ್ನಾಗೂ ಇದೆ ಕೂಡ, ಓಕೆನಾ. ಸೊ ನಾನು ಇವಾಗ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ನನಗೆ ಹೇಳ್ತೀನಿ ಓಕೆ ಏನು ಅಂತ ಹೇಳಿ. ಫ್ರೆಂಡ್ಸ್, ಇನ್ನೊಂದು ಏನಂದರೆ ದಯವಿಟ್ಟು ನಿಮಗೆ ಈ ಥರ ಎಲ್ಲ ಅಂದರೆ ನಾನು ಇವಾಗ ಹೇಳಿದ್ದು ಮೆಡಿಷನ್ಸು ನಿಮಗೆ ತಗೊಂಡು ನೀವು ಸಪೋಸ್ ಆಗಿಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಓಕೆನಾ. ದಯವಿಟ್ಟು ಹಾಗೆ ಇರಬೇಡಿ. ಅಂದರೆ ಈ ಮಂತ್ ಆಗಿಲ್ಲ, ನೆಕ್ಸ್ಟ್ ಮಂತ್ ನೋಡುವ, ನೆಕ್ಸ್ಟ್ ಮಂತ್ ಆಗಿಲ್ಲ ಮತ್ತು ನೆಕ್ಸ್ಟ್ ಮಂತ್ ನೋಡುವ ಅಂತ ಹೇಳಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಹೋಗಿ ನಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಓಕೆನಾ. ಸೊ ಅದರಿಂದ ನಿಮ್ಗೆ ಏನಾದರೂ ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳಿ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ ಗೈಸ್. ನೆಕ್ಸ್ಟ್ ಇವಾಗ ನಾನು ಏನು ಅಂತ ಹೇಳಿದ್ರೆ, ಮನೆಮದ್ದು ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಶುಂಠಿ ಇದೆಯಲ್ಲ, ಶುಂಠಿನ ತಗೊಂಡು ಅದನ್ನ ತೊಳ್ಕೊಂಡು ವಾಮ್ ವಾಟರಲ್ಲಿ ಅಂದರೆ ಬಿಸಿ ನೀರಲ್ಲಿ ಶುಂಠಿನ ಚೆನ್ನಾಗಿ ಜಜ್ಕೋಬೇಕು ನೀವು. ಅದರ ಸಿಪ್ಪೆನೆಲ್ಲ ತೆಗೆದು, ಇಲ್ಲಾಂದರೆ ಸಿಪ್ಪೆ ಸಮೇತ ಹಾಕಿದ್ರೂ ಚೆನ್ನಾಗಿರುತ್ತೆ, ಓಕೆನಾ. ಸೊ ಸಿಪ್ಪೆ ಸಮೇತನ ನೀವು ಅದನ್ನ ಶುಂಠಿನ ತೊಳೆದು ಚೆನ್ನಾಗಿ ಅದನ್ನ ಜಜ್ಜಿ ಒಂದು ಪೇಸ್ಟ್ ಥರ ಮಾಡಿ, ತುಂಬ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸಾಕು ಪೇಸ್ಟ್. ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ನೀವು ಅದನ್ನ ವಾಮ್ ವಾಟರ್ಗೆ ಅಂದರೆ ಏನು ಬಿಸಿ ನೀರನ್ನ ನಾವು ಕುದಿಯೋಕ್ಕೆ ಇಟ್ಟಿರ್ತೀವಿ, ಒಂದು ಪಾತ್ರೆಯಲ್ಲಿ ಕುದಿಯೋಕ್ಕೆ ನೀರು ಇಟ್ಕೊಂಡು ಅದರಲ್ಲಿ ಇದನ್ನ ಹಾಕುವಂಥದ್ದು. ಸೊ ನಿಮಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸಿಗೆ 1 ಗ್ಲಾಸ್ ಅಂದರೆ ನೀವು ಸ್ವಲ್ಪನೇ ಸಾಕು, ಶುಂಠಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸೊ ಓಕೆನಾ. ಸೊ ಸ್ವಲ್ಪ ಶುಂಠಿನ ಜಜ್ಜಿ ಅದರೊಳಗಡೆ ಹಾಕಿ ವಾಮ್ ವಾಟರ್ಗೆ ಹಾಕಿ ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕು. ಸೊ ಓಕೆನಾ. ಸೊ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಬಾಯ್ಲ್ ಆಗಿ ಆದಮೇಲೆ ಅದನ್ನ 1 ಗ್ಲಾಸಿಗೆ ನೀವು ಸೋಸುವಂಥದ್ದು. ಸೊ 1 ಗ್ಲಾಸಿಗೆ ಅದನ್ನ ಸೋಸ್ಕೊಂಡು ಬಿಸಿ ಕುಡಿಬೇಡಿ. ಸ್ವಲ್ಪ ತಣ್ಣಗೆ ಆದಮೇಲೆ ಅದಕ್ಕೆ ಸ್ವಲ್ಪ ನೀವು ಎಷ್ಟು ಗ್ಲಾಸ್ ತಗೊಂಡಿದ್ರೆ ಅಷ್ಟು ಗ್ಲಾಸಿನ ಪ್ರಮಾಣದಷ್ಟೇ ನೀವು ಹನಿನ ತಗೊಳ್ಳಿ. ಹನಿ ಅಂದರೆ ನಮ್ಮ ಜೇನುತುಪ್ಪ ಏನಿದೆ ಅದನ್ನ 2 ಸ್ಪೂನ್ ಅಷ್ಟು ನೀವು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ.
ಕಲಿಸ್ಕೊಂಡು ನೀವು ಅದನ್ನ ತಗೊಳ್ಳುವಂಥದ್ದು. ಬಿಸಿ ಬಿಸಿ ತಗೊಳ್ಬೇಡಿ, ಸ್ವಲ್ಪ ಅದು ಅಂದರೆ ಬಿಸಿ ನೀರನ್ನ ನೀವು ತಗೊಳ್ಬೇಡಿ, ಹಾಗೆಯೇ ಬಿಸಿ ಬಿಸಿ ತಗೊಳ್ಬೇಡಿ, ಸ್ವಲ್ಪ ಹಾರಿದಾಗೇ ತಗೊಳ್ಳಿ ಆ ಥರ, ಓಕೆನಾ. ಆ ಥರ ತಗೊಳ್ಳೋದ್ರಿಂದ ನಿಮಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಆಗೋದು ರೆಗ್ಯುಲರಾಗಿ ಆಗ್ತಾ ಬರುತ್ತೆ ಪೀರಿಯಡ್ಸ್. ಮತ್ತು ಆಗದೇ ಇರ್ತಾರಲ್ಲ ಪೀರಿಯಡ್ಸ್ ಅಂದರೆ 2 ಮಂತ್ ಮತ್ತು 1 ಮಂತ್ ಈ ಥರ ಎಲ್ಲ ಗ್ಯಾಪ್ ಬಿಟ್ಟು ನಮಗೆ ಪೀರಿಯಡ್ಸ್ ಆಗ್ತಾ ಇರುತ್ತಲ್ಲ ನಮ್ಮ ಲೇಡೀಸ್ಗಳಿಗೆ, ಅಂಥವರು ಸಮೇತ ನೀವು ಇದನ್ನ ತಗೊಳ್ಬೋದು. ಎವ್ರಿ ಡೇನೂ ನೀವು ಇದನ್ನೇ ಮಾಡಿ. ಶುಂಠಿನ ಜಜ್ಜೋದು, ವಾಮ್ ವಾಟರ್ಗೆ ಹಾಕಿ ಚೆನ್ನಾಗಿ ಅದನ್ನ ಕುದಿಸಿ ಅದನ್ನ ಸೋಸಿ 2 ಟೀ ಸ್ಪೂನಷ್ಟು ಹನಿನ ಹಾಕಿ ಚೆನ್ನಾಗಿ ಕಲಸಿ ಕುಡಿಯುವಂಥದ್ದು. ಈ ಥರ ಮಾಡ್ಕೊತಾ ಬಂದರೆ ನಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರುತ್ತೆ, ಮತ್ತು ಏನೂ ಪ್ರಾಬ್ಲಮ್ ಇಲ್ಲದಿರೋ ಹಾಗೇನೂ ಆಗುತ್ತೆ, ಓಕೆನಾ. ಮತ್ತು ಪೀರಿಯಡ್ಸ್ ಆಗುವಾಗ ನಮಗೆ ಹೊಟ್ಟೆ ನೋವು ಬರೋದು ಮತ್ತು ಸೊಂಟ ನೋವು ಬರೋದು, ಇದ್ರದ್ದು ನಾನು ವೀಡಿಯೋನ ಮತ್ತೆ ನಾನು ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ನಾನು ನಿಮಗೆ ತಿಳಿಸ್ತೀನಿ ಏನು ಅಂತ ಹೇಳಿ, ಓಕೆನಾ. ಯಾವ ಥರ ಮಾಡೋದು ಅಂತ ಹೇಳಿ ಮನೆ ಮದ್ದು ಥರನೇ ನಾನು ನಿಮಗೆ ಅದು ಟಿಪ್ಸ್ ನಾನು ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಗಾಯ್ಸ್. ಇಷ್ಟ ಆಯಿತು ಅಂದರೆ ನಾನು ಫಸ್ಟ್ ತಿಳಿಸಿದಾಗೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿತಾ ಇದ್ದ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮತ್ತೆ ನಾನು ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೆ ತುಂಬ ನೀರು ಕುಡೀರಿ, ತುಂಬ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ. ಸೊ ಓಕೆ, ಬಿ ಹ್ಯಾಪಿ, ಓಕೆ. ಸೊ ಥ್ಯಾಂಕ್ ಯು ಸೊ ಮಚ್, ಬಾಯ್ ಬಾಯ್.